ನನಗೆ ಇರಬೇಕು ಅಂತ ಇರೋಕ್ಕೆ ಕೊಡ್ತಾ ಇಲ್ಲ, ಫುಲ್ಲು ಟಾರ್ಚರ್ ಆಗ್ತಾ ಇದೆ. ನನ್ನ ಫ್ರೀಯಾಗಿ ಇರೋಕ್ಕೆ ಕೊಡ್ತಾ ಇಲ್ಲ, ಎಲ್ಲಿ ಓದ್ತೀನಿ ಅಂತಂದ್ರೂ ಬಿಡ್ತಾ ಇಲ್ಲ, ಫುಲ್ಲು ಟಾರ್ಚರ್ ಆಗ್ತೈತೆ ನಾನು ಓದಬೇಕು ಅಂತಲೇ. ನನ್ನ ಅಪ್ಪನ ತಂಗಿ ಮೊಮ್ಮಗಳು ನಮ್ಮ ಅಪ್ಪನಿಗೆ ಮೊಮ್ಮಗಳು. ಅವಳು ಭಾಗ್ಯಲಕ್ಷ್ಮಿ ಅಂದ್ಬಿಟ್ಟು ಚಾಮರಾಜನಗರದಿಂದ ಬಂದಿರೋದು. ಅವಳಿಗೆ ಇಷ್ಟ ಇಲ್ಲದೆ ಹೋದ್ರೆ ಮದುವೆ ಮಾಡ್ತೀವಿ ಅಂತ ಇದು ಮಾಡ್ತಾಯಿದ್ರು. ಅವಳಿಗೆ ಇಷ್ಟ ಇಲ್ಲ, ಓದೋಕ್ಕೆ ಇಷ್ಟ. ಹಂಗಾಗಿ ಅವಳು ನಮ್ಮ ಅಪ್ಪನ ಮನೆಗೆ ಬಂದಿದ್ದಾಳೆ ಸರ್. ಅವಳಿಗೆ ಮದುವೆ ಇಷ್ಟ ಇಲ್ಲ, ಓದಬೇಕಂತ ಇದ್ದಾಳೆ. ಹಂಗಾಗಿ ನಾವು ಅವರು ಚಾಮರಾಜನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಎನ್ಕ್ವೈರಿ ಮಾಡಿದ್ರು. ಅವಳು ಒಪ್ಪಿಗೆ ಮೇರೆಗೆ ನಮ್ಮ ಮನೇಲಿ ಇರ್ತೀವಿ ಅಂತ ಹೇಳಿದ್ರು. ನಾನು ಅವ್ರ ಚಿಕ್ಕಮ್ಮ ಸರ್. ಅಪ್ಪ ಅಮ್ಮನಿಗೆ ಮದುವೆ ಮಾಡೋ ಹಕ್ಕಿಲ್ವಾಗ? ಹಕ್ಕಿ ಇದೆ ಸರ್, ಅಂದರೆ ಬಲವಂತವಾಗಿ ಇಷ್ಟ ಇಲ್ಲದ ಮದುವೆ ಮಾಡ್ತಾರಲ್ಲ ಸರ್. ಯಾವ ರೀತಿ ಏನಿದೆ ಸರ್? ಅಂದರೆ ಹುಡುಗಂಗೆ 36 ವರ್ಷ ಆಗಿದೆ ಅಂತೆ, 36 37 ಆಗಿರ್ಬೋದು. ಅಂದರೆ ಹುಡುಗಿ ಓದಬೇಕು ಅಂತ. ಹುಡುಗಿಗೆ ಏನಿದೆ? ಹುಡುಗಿಗೆ 19 ವರ್ಷ ಸರ್. ಇದೆಲ್ಲ ಯಾವಾಗ ಆಗಿರೋದು ಸರ್? 9ನೇ ತಾರೀಕು ಸರ್ ಆಗಿರೋದು. ಇದರಿಂದ ಹುಡುಗಿ ಏನೆಲ್ಲ ಕಷ್ಟ ಸರ್? ಅವರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಹುಡುಗಿಗೆ ಇರೋಕ್ಕೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಆದರೆ ಅವಳು ಒಂದು ನಿಮಿಷ ಸರ್, ಅವಳು ಇಷ್ಟ ಇಲ್ಲದೆ ಹೋದಕ್ಕೆ ಅವ್ರ ತಾತನ ಮನೆ ಮೈಸೂರಲ್ಲಿ ಅವ್ರ ತಾತನ ಮನೆಗೆ ಬಂದಿದ್ದಾಳೆ ಸರ್. ಈಗ ಮತ್ತೆ ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಕರೆದು ಎನ್ಕ್ವೈರಿ ಮಾಡಿ ಮತ್ತೆ ಅವಳನ್ನ ಸ್ತ್ರೀ ಸೇವನಿಕೇತನಾಗಿ ಬಿಟ್ಟಿದ್ದಾರೆ ಸರ್. ಅಂದರೆ ಅವಳಿಗೆ ಇಷ್ಟ ಇಲ್ಲ ಸರ್ ಅಲ್ಲಿ ಹೋಗೋಕ್ಕೆ. ನಾನು ಅವ್ಳ ಚಿಕ್ಕಮ್ಮ ಆಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಒಪ್ಕೊಂಡಿದ್ರು ಅವರು ಪೊಲೀಸ್ ಸ್ಟೇಷನು ಕಳಿಸ್ತಾ ಇಲ್ಲ ಸರ್. ಈಗ ಹುಡುಗಿ ಎಲ್ಲಿತ್ತು, ಹೇಗಿದೆ ಈಗ ಸರ್? ಪಾಪ ಹುಡುಗಿಯ ಈ ಕಡೆ ಎಲ್ಲಿಂದ ಸೇವನಿಕೇತನದಿಂದ ಇದು ಸ್ತ್ರೀ ಸೇವನಿಕೇತನದಿಂದ ಸಖಿ ಕೆರೆಸ್ಪೆಟ್ಲು ಸಖಿಲಿ ಬಂದು ಇರಿಸಿದ್ದಾರೆ ಸರ್. ಸರ್ ಸಖಿ ಇಲ್ಲಿ ಅವಳು ಬಂದು ಆಲೇ 20 ದಿನ ಮೇಲೆ ಆಯಿತು ಸರ್. ವಿಜಯನಗರ ಪೊಲೀಸ್ ಸ್ಟೇಷನ್ ಮತ್ತು ಜಯಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಸರ್. ಈಗ ಮಾತಾಡಿದ್ರೆ ಹುಡುಗಿ ಏನು ಹೇಳುತ್ತೆ? ಅವಳು ನನ್ನ ಜೊತೆ ಬರ್ತೀನಿ ಅಂತ ಒಪ್ಕೊಳ್ತಾಳೆ ಸರ್. ಅವಳು ಓದಕ್ಕೆ ಮಾತ್ರ? ಓದಕ್ಕೆ ರೆಡಿ ಇದ್ದಾಳೆ ಸರ್. ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಸರ್. ಈಗ ಬಲವಂತದ ಮದುವೆ? ಬಲವಂತ ತಡೀತಾರೆ ಸರ್. ಹಾಂ ಸರ್. ಮಹಾಲಕ್ಷ್ಮಿ ಅಂತ ಸರ್ ನನ್ನ ಹೆಸರು.